ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿದೆ. ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತ ಶ್ರೀಯುತ THM ಕುಮಾರ್, ಭಾರತೀಯ ಆಡಳಿತ ಸೇವೆ ಮಾನ್ಯ ಆಯುಕ್ತರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ಸರ್ಕಾರ, ಇವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂ ಹರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ವನಲು ಅರಿಯಲಿ. ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂ ಹರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ವನಲು ಹರಿಯಲಿ. ಈ ಸುಂದರ ಸಂಜೆಯ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು 2026ರ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮಾನವನ ದೈಹಿಕ, ಮಾನಸಿಕ, ಸಾಮಾಜಿಕ ಬೆಳವಣಿಗೆಗೆ ಅತ್ಯಂತ ಅಗತ್ಯವಾದಂತಹ ಸಾಧನ ಕ್ರೀಡೆ. ನಿಯಮಿತ ಕ್ರೀಡಾಭ್ಯಾಸದಿಂದ ದೇಹದ ಆರೋಗ್ಯ, ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ, ಶಿಸ್ತು ಜೀವನ ರೂಪುಗೊಳ್ಳುತ್ತದೆ. ಕ್ರೀಡೆ ಮನಸ್ಸಿನ ಉಲ್ಲಾಸವನ್ನ ನೀಡುವುದರ ಜೊತೆಗೆ ಒತ್ತಡವನ್ನ ಕಡಿಮೆ ಮಾಡಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಬಂಧುಗಳೇ, ಈಗ ಕಾರ್ಯಕ್ರಮವನ್ನ ನಾವು ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ನಾಡಗೀತೆಗೆ ತಾವೆಲ್ಲ ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು, ವೇದಿಕೆಯ ಮೇಲಿರ್ತಕ್ಕಂಥ ನಮ್ಮ ಎಲ್ಲ ಗಣ್ಯರು ಎದ್ದು ನಿಂತು ಗೌರವವನ್ನ ಸೂಚಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಈಗ ನಾಡಗೀತೆ, ದಯಮಾಡಿ ನಾಡಗೀತೆ ಕಾರ್ಯಕ್ರಮವನ್ನ ಪ್ರಾರಂಭ. Jannah,
ಮೀಟರ್ ಓಟಗಳನ್ನ ಓಡಬೇಕಾಗ್ತದೆ. ಓಡುವುದರ ಮುಖೇನ ಚಾಲನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡ್ತಾರೆ. ಹಾಗಾಗಿ ತದನಂತರ ಕ್ರೀಡಾ ಜ್ಯೋತಿ ತಾವು ಸಿದ್ಧತೆಯನ್ನ ಮಾಡ್ಕೊಳ್ಳಿ. ಕ್ರೀಡಾಪಟುಗಳು ರೆಡಿ, ಅಂಪೈರ್ ರೆಡಿ, ಏರ್ ಗನ್ 1 2 3. ದೊಡ್ಡ ಚಪ್ಪಾಳೆಯನ್ನು ತಾವು ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ. ಕ್ರೀಡಾಭಿಮಾನವನ್ನ ಮೆರೆಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಇದಾದ ನಂತರ ಕ್ರೀಡಾ ಜ್ಯೋತಿಯನ್ನ ದಯಮಾಡಿ ರೆಡಿ ಆಗ್ಬೇಕು. ಕ್ರೀಡಾ ಜ್ಯೋತಿಯನ್ನ ತರಬೇಕು. ಕ್ರೀಡಾ ಜ್ಯೋತಿಯನ್ನ ಸನ್ಮಾನ್ಯ ಆಯುಕ್ತರು THM ಕುಮಾರ್ ಸಾಹೇಬರು ಅದಕ್ಕೆ ಸ್ವೀಕರಿಸಿ ಗೌರವ ವಂದನೆಯನ್ನ ಸಲ್ಲಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಕ್ರೀಡಾ ಜ್ಯೋತಿ ಟೀಮ್, ಕ್ರೀಡಾ ಜ್ಯೋತಿ ಟೀಮ್ ಕ್ರೀಡಾ ಜ್ಯೋತಿಯನ್ನ ತರುವಂತಹ ಟೀಮ್, ಕ್ರೀಡಾ ಜ್ಯೋತಿಯನ್ನ ಸನ್ಮಾನ್ಯ THM ಕುಮಾರ್ ಅವರು, ಮಾನ್ಯ ಆಯುಕ್ತರು ಅವರೊಂದಿಗೆ ನಮ್ಮ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು, ನಮ್ಮ ಸನ್ಮಾನ್ಯ ಅಧ್ಯಕ್ಷರು ಆ ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಬೇಕು. ಅದಕ್ಕೆ ಕ್ರೀಡಾ ಜ್ಯೋತಿಗೆ ಹಾರವನ್ನ ಹಾಕುವುದರ ಮೂಲಕ ಗೌರವವನ್ನು ಸೂಚಿಸಬೇಕು. ಹಾರವನ್ನು ಕೊಡಿ, ವೇದಿಕೆ ಮೇಲೆ ಇರ್ತಕ್ಕಂಥವರು ಹಾರವನ್ನು ಕೊಡಿ. ಅವರಿಗೆ ಕ್ರೀಡಾ ಜ್ಯೋತಿಗೆ ಗೌರವ ವಂದನೆಯನ್ನ, ಪುಷ್ಪಮಾಲೆಯನ್ನ ಅರ್ಪಿಸುವುದರೊಂದಿಗೆ ಕ್ರೀಡಾ ಜ್ಯೋತಿಯನ್ನ ಗೌರವ ವಂದನೆಯನ್ನ ಸ್ವೀಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಕ್ರೀಡಾಭಿಮಾನಕ್ಕೆ, ಈ ಕ್ರೀಡಾ ಸ್ಫೂರ್ತಿಗೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥವರು ಬಹಳ ದೊಡ್ಡದಾದ ಕರತಾಡನವನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಬಂಧುಗಳೇ. ಸರ್ಕಾರಿ ನೌಕರರಿಗೆಲ್ಲ ರಾಜ್ಯ ಪರಿಷತ್ ಸದಸ್ಯರು ಮಕ್ಕಳ ಭೀಷ ಗೊತ್ತಲ್ಲ ನಮಗೆ ಫೇಮಸ್ ಸರ್ ಹಂಗೆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ, ಕ್ರೀಡಾಕೂಟದ ಉದ್ಘಾಟನೆಗೆ, ಕ್ರೀಡಾಕೂಟದ ಚಾಲನೆಗೆ ಬ್ಯಾಂಡ್ ನುಡಿಸಿದಂತಹ ನಮ್ಮ ಪೊಲೀಸ್ ಬ್ಯಾಂಡಿನ ಟೀಮಿನವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ. ತಾವೆಲ್ಲರೂ ಕೂಡ ಆಸೀನರಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಆತ್ಮೀಯರೇ, ಇವತ್ತು ನಾವು ಕಂಠೀರವ ಕ್ರೀಡಾಂಗಣ ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇದ್ದೇವೆ. ಕೆಲವೇ ನಿಮಿಷಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಆಗಮನಕ್ಕೆ ವೇದಿಕೆ ಸಜ್ಜಾಗಿ ಕಾಯ್ತಾ ಇದೆ. ಅವರು 100 ಮೀಟರ್ ಓಟಗಳನ್ನ ಓಡಬೇಕಾಗ್ತದೆ. ಓಡುವುದರ ಮುಖೇನ ಚಾಲನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡ್ತಾರೆ. ಹಾಗಾಗಿ
ಕ್ರೀಡಾಂಗಣದ ಹೊರಭಾಗದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಕ್ರೀಡಾಪಟುಗಳನ್ನ ನಮ್ಮ ಆರಕ್ಷಕ ಸಿಬ್ಬಂದಿ ಕ್ರೀಡಾ ಜ್ಯೋತಿಯನ್ನ ಸನ್ಮಾನ್ಯ THM ಕುಮಾರ್ ಅವರು, ಮಾನ್ಯ ಆಯುಕ್ತರು ಅವರೊಂದಿಗೆ ನಮ್ಮ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು, ನಮ್ಮ ಸನ್ಮಾನ್ಯ ಅಧ್ಯಕ್ಷರು ಆ ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಬೇಕು. ಅದಕ್ಕೆ ಕ್ರೀಡಾ ಜ್ಯೋತಿಗೆ ಹಾರವನ್ನ ಹಾಕುವುದರ ಮೂಲಕ ಗೌರವವನ್ನು ಸೂಚಿಸಬೇಕು. ಹಾರವನ್ನು ಕೊಡಿ, ವೇದಿಕೆ ಮೇಲೆ ಇರ್ತಕ್ಕಂಥವರು ಹಾರವನ್ನು ಕೊಡಿ. ಅವರಿಗೆ ಕ್ರೀಡಾ ಜ್ಯೋತಿಗೆ ಗೌರವ ವಂದನೆಯನ್ನ, ಪುಷ್ಪಮಾಲೆಯನ್ನ ಅರ್ಪಿಸುವುದರೊಂದಿಗೆ ಕ್ರೀಡಾ ಜ್ಯೋತಿಯನ್ನ ಗೌರವ ವಂದನೆಯನ್ನ ಸ್ವೀಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಕ್ರೀಡಾಭಿಮಾನಕ್ಕೆ, ಈ ಕ್ರೀಡಾ ಸ್ಫೂರ್ತಿಗೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥವರು ಬಹಳ ದೊಡ್ಡದಾದ ಕರತಾಡನವನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಬಂಧುಗಳೇ. ಸರ್ಕಾರಿ ನೌಕರರಿಗೆಲ್ಲ ರಾಜ್ಯ ಪರಿಷತ್ ಸದಸ್ಯರು ನಕರ ಭೀಷ್ ಗೊತ್ತಲ್ಲ ನಮಗೆ ಫೇಮಸ್ ಸರ್ ಹಂಗೆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ, ಕ್ರೀಡಾಕೂಟದ ಉದ್ಘಾಟನೆಗೆ, ಕ್ರೀಡಾಕೂಟದ ಚಾಲನೆಗೆ ಬ್ಯಾಂಡ್ ನುಡಿಸಿದಂತಹ ನಮ್ಮ ಪೊಲೀಸ್ ಬ್ಯಾಂಡಿನ ಟೀಮಿನವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ. ತಾವೆಲ್ಲರೂ ಕೂಡ ಆಸೀನರಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಶ್ರೀಯುತ THM ಕುಮಾರ್ ಸಾಹೇಬರು, ಮಾನ್ಯ ಆಯುಕ್ತರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ಸರ್ಕಾರ ಇವರೊಂದಿಗೆ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು, ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಎಲ್ಲರೂ ಸೇರಿ ಈ ಕ್ರೀಡಾಕೂಟದ ಉದ್ಘಾಟನೆಯನ್ನ ಬಲೂನ್ ಹಾರಿಸುವುದರ ಮುಖೇನ ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತೀನಿ ಬಂಧುಗಳೇ. ಇದರ ಜೊತೆಯಲ್ಲಿ ಒಂದು ನಿಮಿಷ ನಾನು ಹೇಳ್ತೇನೆ, ಯಾಕೆಂತಂದ್ರೆ ಕ್ರೀಡಾಕೂಟ ಬಹಳ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನ ಆಗ್ಬೇಕು. ಈ ಸಂದರ್ಭದಲ್ಲಿ ನಾವು ಬಲೂನ್ ಹಾರಿಸಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ನಮ್ಮ ಪಟಾಕಿಯನ್ನ ಹಾರಿಸುವಂತಹ ನಮ್ಮ ಶ್ರೀಯುತ ಪ್ರಭಾಕರ್ ಅವರು ಕೂಡ ರೆಡಿಯಾಗಿರ್ಬೇಕು. ಹಾಗೂ ಇದರೊಂದಿಗೆ ನಮ್ಮ ಮಹಿಳಾ ಅಥ್ಲೆಟಿಕ್ಸ್ಗಳು ಹಾಗೂ ಅದರ ಜೊತೆಗೆ ಪುರುಷ ಅಥ್ಲೆಟಿಕ್ಸ್ಗಳು ಕೂಡ ರೆಡಿಯಾಗಿರ್ಬೇಕು. ಈಗ ಕ್ರೀಡಾಕೂಟದ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ THM ಕುಮಾರ್, ಭಾರತೀಯ ಆಡಳಿತ ಸೇವೆ, ಮಾನ್ಯ ಆಯುಕ್ತರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಶ್ರೀಯುತ ಶ್ರೀ S ಷಡಕ್ಷರಿ ಅವರು ಹಾಗೂ ಎಲ್ಲ ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರು ಈ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನ ಮಾಡಿದ್ದಾರೆ. ಈಗ ಪಟಾಕಿ ಶ್ರೀಯುತ ಪ್ರಭಾಕರ್ ಅವರು, ಇದಾದ ನಂತರ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಎಲ್ಲ ಮಹಿಳಾ ಅಥ್ಲೆಟಿಕ್ಸ್ಗಳು ರೆಡಿಯಾಗಿರ್ಬೇಕು. ಅವರ ನಂತರ ಎಲ್ಲ ನಮ್ಮ ಪುರುಷ ಕ್ರೀಡಾಪಟುಗಳು ರೆಡಿಯಾಗಿರ್ಬೇಕು. ಅವರುಗಳು ರೆಡಿಯಾದ ನಂತರ ನಾವು ಬಾವುಟಗಳನ್ನ ತೋರಿಸುವುದರ ಮುಖೇನ ಈ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ನಾವು
ಹೇಳ್ತಾನೆ 1, 2, 3 ಅಂದ ತಕ್ಷಣ ತಾವು ಬಾವುಟವನ್ನ ಹಾರಿಸ್ಬೇಕು. ಇನ್ನ ಬ್ಯಾಕ್ ಸೈಡ್ ಅನ್ನ ಲೈಟ್ ಅನ್ನ ಆಫ್ ಮಾಡಬೇಡಿ ದಯಮಾಡಿ. ನಾನು ಸೂಚನೆಗಳನ್ನ ಕೊಟ್ಟ ನಂತರ ತಾವುಗಳು ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಬೇಕು. ನಮ್ಮ ಎಲ್ಲ ಕ್ರೀಡಾಪಟುಗಳು ಟ್ರ್ಯಾಕ್ ಅಲ್ಲಿ ಇದ್ದಾರ? ಮಹಿಳಾ ಕ್ರೀಡಾಪಟುಗಳು ರೆಡಿ? ಮಹಿಳಾ ಕ್ರೀಡಾಪಟುಗಳು ಈಗ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ನಮ್ಮ ಬಾವುಟವನ್ನ ತೋರಿಸುವುದರ ಮುಖೇನ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. 1, 2, 3 ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು 1, 2, 3 ಜೋರಾದ ಚಪ್ಪಾಳೆ ಮೂಲಕ ಕ್ರೀಡಾಪಟುಗಳನ್ನು ಅಭಿನಂದಿಸೋಣ. ಬನ್ನಿ, ಜೋರಾದ ಚಪ್ಪಾಳೆ. ಇದಾದ ನಂತರ ಪುರುಷ ಕ್ರೀಡಾಪಟುಗಳು ರೆಡಿ ಆಗ್ಬೇಕು. ಪುರುಷ ಕ್ರೀಡಾಪಟುಗಳು ರೆಡಿ. ಅಂಪೈರ್ ರೆಡಿ. ಏರ್ ಗನ್ 1, 2, 3. ದೊಡ್ಡ ಚಪ್ಪಾಳೆಯನ್ನು ತಾವು ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ. ಕ್ರೀಡಾಭಿಮಾನವನ್ನ ಮೆರೆಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಇದಾದ ನಂತರ ಕ್ರೀಡಾ ಜ್ಯೋತಿಯನ್ನ ದಯಮಾಡಿ ರೆಡಿ ಆಗ್ಬೇಕು. ಕ್ರೀಡಾ ಜ್ಯೋತಿಯನ್ನ ತರಬೇಕು. ಕ್ರೀಡಾ ಜ್ಯೋತಿಯನ್ನ ಸನ್ಮಾನ್ಯ ಆಯುಕ್ತರು THM ಕುಮಾರ್ ಸಾಹೇಬರು ಅದಕ್ಕೆ ಸ್ವೀಕರಿಸಿ ಗೌರವ ವಂದನೆಯನ್ನ ಸಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ನಮ್ಮ THM ಕುಮಾರ್ ಅವರೇ, ಮಾನ್ಯ ಆಯುಕ್ತರು, ಹಾಗೆ ನಿವೃತ್ತ ನೌಕರ ಸಂಘದ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಭೈರಪ್ಪನವರೇ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಸಂಘದ ಆಹ್ವಾನಿತ ಜಿಲ್ಲಾಧ್ಯಕ್ಷರೇ, ರಾಜ್ಯದ ಎಲ್ಲ ಹಂತದ ಪದಾಧಿಕಾರಿಗಳೇ, ಬೆಂಗಳೂರು ನಗರದ ರಾಜ್ಯ ಪರಿಷತ್ ಸದಸ್ಯರೇ, ತಾಲೂಕು ಅಧ್ಯಕ್ಷರುಗಳೇ, ಜಿಲ್ಲೆ